ಅರೌಂಡ್ ಒಂದು 45,000 ರೆಂಟಲ್ ಇನ್ಕಮ್ ಬರುತ್ತೆ ಈ ಮನೆಯಿಂದ ಅಂತ. ಸೊ ಇನ್ನೊಂದ್ಸರಿ ನೋಡ್ಕೊಬಿಡಿ. ಫಾಲ್ ಸೀಲಿಂಗ್ ಭಾಳ ಇಷ್ಟ ಆಯ್ತು ಸರ್ ನನಗೆ, ವೈಟ್ ಕಲರ್ಲಿ. ಏನಂದ್ರೆ ಮೇಂಟೆನೆನ್ಸ್ ನೀಟಾಗಿ ಮೇಂಟೈನ್ ಮಾಡ್ಬೇಕಷ್ಟೇ, ಧೂಳು ಬೆಳಕಾದ್ರೆ ಅವಾಗ ಒರೆಸ್ಕೊಂಡು. G+2.5 ಕನ್ಸ್ಟ್ರಕ್ಷನ್ ಜೊತೆ ವಿತ್ ಇಂಟೀರಿಯರ್ ಸಮೇತ ಇದನ್ನ ಕಟ್ಟಿರ್ತಕ್ಕಂಥದ್ದು 79 ಲಕ್ಷದಲ್ಲಿ ಕಟ್ಟಿದ್ದಾರೆ. ರೆಂಟಲ್ ಇನ್ಕಮ್ಮು ಇರಬೇಕು, ಜೊತೆಗೆ ರೆಸಿಡೆನ್ಷಿಯಲ್ ಪರ್ಪಸ್ ಓನರು ಸ್ಟೇ ಆಗಬೇಕು, ತುಂಬಾ ಲಕ್ಸುರಿ ಲುಕ್ ಇರಬೇಕು ಅಂತ ಹೇಳಿ ಈ ಮನೆನ ಕಟ್ಟಿರ್ತಕ್ಕಂಥದ್ದು. ನೋಡಿ, ಇದು ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ನೀವು ಹೆರ್ ಕ್ಲಾಸ್ ಯೂಸ್ ಮಾಡಿಲ್ಲ, ಒಂದೇ ಪ್ಯೂರ್ ಇನ್ನ ಇದು ಒಂದೇ ಇದು ಒಂದೇ. ಹೌದು. ಸೊ ದೇವ್ರ ಮನೆಯೂ ಸೂಪರ್ ಆಗಿದೆ ನೋಡಿ, ಯಾವ ಥರ ಇದೆ ಡಿಸೈನ್ ಅದೆಲ್ಲ ನೈಸ್. ಆ ಬೀಡಿಂಗ್, ಸೊ ಫಾಲ್ ಸೀಲಿಂಗ್ ನೋಡಿ ನೋಡ್ತಾ ಇರ್ಬೋದು. ಲೈಟಿಂಗ್ಸು, ಫ್ಯಾನ್ ಲೈಟಿಂಗ್ಸು ನೋಡಿ. ಈವನ್ ಇದು ಬಾಡಿಗೆ ಮನೆ ಅಂತ ಹೇಳಿ ಇದಕ್ಕೂ ಸೇಫ್ಟಿ ಗ್ರಿಲ್ ಮಾಡ್ಕೊಟ್ಟಿದ್ವಿ. ಒಂದ್ಸಲ ಲಾಕ್ ಮಾಡಿ ಅವ್ರಿಗೆ ಏನ್ ಬೇಕು ಇಂಡಿಪೆಂಡೆಂಟ್ ಆಗಿರ್ಲಿ. ಹೌದು. ಹಿಂಗೆ ಅಗಲ 8 ಇಂಚು, ಥಿಕ್ನೆಸ್ 4 ಇಂಚ್ ಕಂಪ್ಲೀಟ್ ಗೇಜ್ ಇದೆ. ಇದು ಲಕ್ಸುರಿಯಾಗಿ ಕೊಟ್ಟಿದ್ರೆ ಟಿವಿ ಯೂನಿಟ್. ಹೌದು. ಇದು ಕಲರ್ ಕಾಂಬಿನೇಷನ್ ಪ್ರತಿಯೊಂದು ಕ್ಲೈಂಟ್ ಯಾವ ರೀತಿ ಬೇಕೋ ಆ ರೀತಿನೇ ಮಾಡ್ಕೊಡ್ತೀವಿ. ನಾವು ಚೂಸ್ ಮಾಡಿದ್ದಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಬೇಕು ನೀವು ತಗೊಳ್ಳಿ, ಚೂಸ್ ಮಾಡಿ, ಅದು ನಾವು ಮಾಡ್ಕೊಡ್ತೀವಿ. ಹೌದು. ಸೊ ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ನೋಡ್ಕೊಳ್ಳಿ, ಅಲ್ಲೊಂದು ಪಕ್ಷಿ ತರ ಲೈಟ್ ಕೂಡ ಇದೆ, ಸೂಪರ್ ಆಗಿದೆ, ಡೀಸೆಂಟ್ ಆಗಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ MVP ಕನ್ನಡ ಚಾನಲಲ್ಲಿ ಆಲ್ಮೋಸ್ಟ್ ತುಂಬಾ ಮನೆಗಳನ್ನ ತೋರಿಸಿದ್ದೀನಿ. ಆ ನಿಟ್ಟಿನಲ್ಲಿ ಆ ಲಿಸ್ಟಲ್ಲಿ ಈ ಬಿಲ್ಡಿಂಗ್ ಕೂಡ ಒಂದು ಸೇರ್ಪಡೆ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. 30-40 ಡೈಮೆನ್ಷನಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. G+2.5. ಸೊ ಗ್ರೌಂಡ್ ಫ್ಲೋರಲ್ಲಿ 2 BHK ಕಟ್ಟಿದ್ದಾರೆ, ಮತ್ತೆ ಫಸ್ಟ್ ಫ್ಲೋರಲ್ಲಿ ಓನರ್ ಇರ್ತಕ್ಕಂಥ ಹೌಸು ಅದು ಕೂಡ 3 BHK ಇದೆ. ಮತ್ತೆ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತೀವಿ ಅಂದ್ರೆ ಅಲ್ಲೂ 1 BHK ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ 2 BHK ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಟಾಪ್ ಫ್ಲೋರಿಗೆ ಹೋಗ್ತೀವಿ ಅಂದ್ರೆ 1 RK ಪ್ರೊವೈಡ್ ಮಾಡಿದ್ದಾರೆ. ಪ್ಯೂರ್ಲಿ ರೆಂಟಲ್ ಇನ್ಕಮು ಪ್ಲಸ್ ರೆಸಿಡೆನ್ಷಿಯಲ್ ಓನರ್ ಇರ್ತಕ್ಕಂಥ ಮನೆ ಎಲ್ಲಾನು ತಲೆಗಿಟ್ಕೊಂಡು ಮಾಡಿದ್ದಾರೆ. ಅರೌಂಡ್ ಒಂದು 45,000 ರೆಂಟಲ್ ಇನ್ಕಮ್ ಬರುತ್ತೆ ಈ ಮನೆಯಿಂದ. ಅಂದ್ರೆ ಏನು ಲೋನ್ಗಿನ ಹಾಕೊಂಡಿದ್ರೋ ಆ EMI ಕಟ್ಟೋದಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲ ರೀತಿ ತಲೆಯಲ್ಲಿ ಇಟ್ಕೊಂಡು ಕಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಇದನ್ನ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರು ELP ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಲಕ್ಷ್ಮೀಪತಿ ಗೌಡ ಅವರು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದೇ ಥರ ಇನ್ನೂ 1000 ಡಿಸೈನ್ಸ್ ಬೇಕಾ ಕೊಡ್ತೀನಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕಂಪಲ್ಸರಿ ಅವರಿಂದನೇ ಬಾಯಿಂದನೇ ತಿಳ್ಕೊಳ್ಳೋಣ. ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ತಿಳ್ಕೊಳ್ಳೋಣ. ಸರ್, ಇದು ಎಲಿವೇಶನ್ ಕಂಪ್ಲೀಟ್ ಸ್ಟ್ರಕ್ಚರ್ ಪೇಂಟ್ ಯೂಸ್ ಮಾಡಿದ್ದೀವಿ. ಎಲ್ಲೂ ನ್ಯಾಚುರಲ್ ಕ್ಲಾಡಿಂಗು 2x4 ಟೈಲ್ಸು ಆ ಥರ ಏನಿಲ್ಲ. ಸಿಮೆಂಟಲ್ಲೇ ನೀಟಾಗಿ ಡೆಕೋರೇಟ್ ಮಾಡಿ ಸ್ಟ್ರಕ್ಚರ್ ಪೇಂಟ್ ಅಲ್ಲಿ ಬ್ಯೂಟಿ ಕೊಟ್ಟಿದ್ದೀವಿ. ಗ್ಲಾಸ್ ಆಗಿರ್ಬೋದು, SS ಗ್ರಿಲ್ಲು, ಮತ್ತೆ ಅಲ್ಲಿ CNC ಕಟಿಂಗ್ ಯೂಸ್ ಮಾಡಿದ್ದೀರಾ. ಹೌದು. ಹೌದು. ಇದು ಬಾಲ್ಕನಿ. ಇದೇ ತರನೇ ಇದೇ ಬಡ್ಜೆಟ್ ಅಲ್ಲಿ ಇನ್ನೂ ಬೇರೆ ಡಿಸೈನ್ಸ್ ಬೇಕಾದ್ರೆ ಕೊಡ್ತೀರಾ? ಕೊಡ್ತೀವಿ ಸರ್, ಅಲ್ವಾ? ಯಾವ ರೀತಿ ಬೇಕೋ ಆ ರೀತಿ. ಇದು ಕಸ್ಟಮರ್ ಇಷ್ಟಪಟ್ಟಿರೋದು ಆಸ್ ಇಟ್ ಈಸ್, ಅವ್ರು ಯಾವ ತರ ಬೇಕೋ ಆ ತರ ಮಾಡ್ಕೊಟ್ಟಿದ್ದೀವಿ. ಸೂಪರ್. ಸೊ ಎಕ್ಸ್ಟೀರಿಯರ್ ನೋಡ್ತಾ ಇದ್ರಿ, ಇದಕ್ಕೇನು ಜಾಸ್ತಿ ಖರ್ಚಾಗಿದೆ ಸರ್? ಇಲ್ಲ, ಜಾಸ್ತಿ ಏನು ಖರ್ಚೇನಾಗಿಲ್ಲ. ಓಕೆ. ಹಾಗೆ ಇವನ್ ನೋಡಿ, ಇಲ್ಲಿ ಸ್ಟೇರ್ ಕೇಸ್ ಇದೆಯಲ್ಲ, ಸ್ಟೇರ್ ಕೇಸ್ ಹತ್ತ CNC ಕೊಟ್ಟಿದ್ದೀವಿ. MSL CNC ಕಟಿಂಗ್ ಮಾಡಿರ್ತಕ್ಕಂಥದ್ದು. ಹೌದು. ಸೂಪರ್. ಇಲ್ಲೇನು ಅಂದ್ರೆ ಮಿನಿ ಗಾರ್ಡನಿಂಗ್ ಮನೇಲೆ ಮಣ್ಗಿಣ್ ಹಾಕೊಂಡು ಅಥವಾ ಏನಾದ್ರು ಹಾಕೊಂಡು ಇಟ್ಕೋಬಹುದು. ಹೌದು. ಸೊ ಅದೇನು ನಲ್ಲಿ ಪರ್ಪಸ್ ಅಂದ್ರೆ ಸರ್, ಇಲ್ಲಿ ಒಂದು ಇದು ಬರುತ್ತೆ ಚಾಂಬರ್. ಆ ಚಾಂಬರ್ ಕಾಣಬಾರ್ದು ಅಂತ ಹೇಳಿ ಇದನ್ನ ಸಿಮೆಂಟ್ ಹಾಕಿ ಡೆಕೋರೇಟ್ ಮಾಡಿ. ಸೂಪರ್. ಸೊ ಮತ್ತೆ ರ್ಯಾಂಪ್ ವ್ಯವಸ್ಥೆ ಅಷ್ಟೇ. ಎಷ್ಟು ಹೈಟ್ ಅಲ್ಲ ಸರ್ ಕಟ್ಟಿರೋದು ಇದು? ಏನು 2 ಫೀಟ್ ಹೈಟ್ ತಗೊಂಡಿದ್ದೀರಾ? ಹೌದು. ರೋಡಿಂದ ನೋಡಿ, ಫುಲ್ ಸೇಫ್ಟಿ ಗ್ರಿಲ್ ಟಿಲ್ ರೂಫ್ ವರ್ಗೂ ಟಚ್ ಮಾಡಿದ್ದೀವಿ. MS ಗೇಟ್ ಇದು. ಸೊ ವೆಂಟಿಲೇಷನ್, ನಿಮಗೆ ಗಾಳಿ ಬೆಳಕು ಏನು ತೊಂದರೆ ಇಲ್ಲ, ವಿತ್ ಸೇಫ್ಟಿ ಪರ್ಪಸ್ ಜೊತೆಲಿ ಇಟ್ಕೊಂಡು ಫುಲ್ ಮಾಡಿರ್ತಕ್ಕಂಥ ಫುಲ್ ಸೇಫ್ಟಿ ಗ್ರಿಲ್ ಸರ್. ನೋಡಿ, ಮೇನ್ ಗೇಟ್ ಲಾಕ್ ಮಾಡಿದ್ರೆ ಯಾರು ಇನ್ಸೈಡ್ ಬರಕ್ಕಾಗಲ್ಲ. ಕಂಪ್ಲೀಟ್ ಆ ರೀತಿ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದೀವಿ. ಸೂಪರ್. ಇದು ಮೇನ್ ಕಾರ್ಗೆ ಹೋಗೋದಕ್ಕೆ. ಈ ಸೈಡ್ ಇದು ಮಿನಿ ಗೇಟ್, ಹೋಗೋದು ಬರೋದು. ಸೊ ಇಲ್ಲಿ ರೆಗ್ಯುಲರ್ ಯೂಸೇಜ್ ಕಾರ್ಗೆಲ್ಲ. ಹೌದು. ಸೊ ಆರಾಮ್ಸ ಒಂದ್ 3 ಕಾರ್ ನಿಂತ್ಕೋಬಹುದು ಪಾರ್ಕಿಂಗ್. ಆರಾಮಾಗಿ ಪಾರ್ಕ್ ಮಾಡ್ಬೋದು ಸರ್. 2 ಕಾರ್ ಪಾರ್ಕ್ ಮಾಡಿ ಒಂದ್ 4-5 ಬೈಕ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಸೊ ಇದೆಲ್ಲ ಸರ್ 2x4 ಹೈ ಗ್ಲಾಸ್ ಟೈಲ್ಸ್ ಮತ್ತೆ ಬೀಡಿಂಗ್ ಕೊಟ್ಟಿದ್ದೀವಿ ನೋಡಿ, ಚೆನ್ನಾಗಿ ಕಾಣಿಸ್ತದೆ. ಲೇಟೆಸ್ಟ್ ಮತ್ತೆ ಇದು EV ಚಾರ್ಜಿಂಗ್ ಪಾಯಿಂಟ್ ಅಲ್ಲೊಂದು ಇಲ್ಲೊಂದು ಕೊಟ್ಟಿದ್ದೀವಿ ನೋಡಿ. ಓಕೆ, ಸೂಪರ್. ಈಗಂತೂ ಎಲೆಕ್ಟ್ರಿಕ್ ಗಾಡಿಗಳು ಬೇಕೇ ಬೇಕು. ಮತ್ತೆ ಇದಕ್ಕೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಸೊ ಇಲ್ಲೇ ಇಡೋದಕ್ಕೆ ಅದಕ್ಕೂ ಸೇಫ್ಟಿ ಗ್ರಿಲ್ ಮಾಡಿದೀವಿ. ಸೊ ಬಾಡಿಗೆ ಮನೆ ಕೊಟ್ಟಿದ್ದೀವಿ. ಆ ಬಾಡಿಗೆ ಮನೆ ಸಪರೇಟ್ ಅರೌಂಡ್ 45,000 ಅಂದ್ರಲ್ಲ? 45,000 ಆರಾಮಾಗಿ ಬರುತ್ತೆ. ಸೊ ಇಲ್ಲೂ ಕೂಡ ಏನಾದ್ರು ಇಟ್ಕೋಬಹುದು. ಅಲ್ಲಿ ಕೂಡ ಒಂದು ನಲ್ಲಿ ಪ್ರೊವೈಡ್ ಮಾಡಿದ್ರೆ ಕಾಲ್ ತೊಳ್ಕೊಳೋದು, ಏನಾದ್ರು ಬಟ್ಟೆ ತೊಳ್ಕೊಳೋದು ಮಾಡ್ಕೋಬಹುದು ಇದರಲ್ಲಿ. ಸರ್ ಗ್ರೌಂಡ್ ಫ್ಲೋರ್. ಹೌದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ ಇದೆ ನೋಡಿ. ಈವನ್ ಇದು ಬಾಡಿಗೆ ಮನೆ ಅಂತ ಹೇಳಿ ಇದಕ್ಕೂ ಸೇಫ್ಟಿ ಗ್ರಿಲ್ ಮಾಡ್ಕೊಟ್ಟಿದ್ದೀವಿ. ಒಂದ್ಸಲ ಲಾಕ್ ಮಾಡಿ, ಅವ್ರಿಗೆ ಏನ್ ಬೇಕು ಇಂಡಿಪೆಂಡೆಂಟ್ ಆಗಿರ್ಲಿ. ಹೌದು. ಫುಲ್ ಸೇಫ್ಟಿ. ಓಕೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ ಇದೆ. ಬಾಡಿಗೆ ಮನೆ ಅಂತ ಹೇಳಿ ಇದಕ್ಕೂ ಸೇಫ್ಟಿ ಗ್ರಿಲ್ ಮಾಡ್ಕೊಟ್ಟಿದ್ದೀವಿ. ಒಂದ್ಸಲ ಲಾಕ್ ಮಾಡಿ, ಅವ್ರಿಗೆ ಏನ್ ಬೇಕು ಇಂಡಿಪೆಂಡೆಂಟ್ ಆಗಿರ್ಲಿ. ಹೌದು. ಫುಲ್ ಸೇಫ್ಟಿ. ಓಕೆ.
ಇದು ಸಂಪು ವಾಸ್ತು ಪ್ರಕಾರ ದೇವಮೂಲೆಯಲ್ಲಿ ಬರಬೇಕು. ಸಂಪ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಎಷ್ಟು ಲೀಟರ್ ಸರ್ ಸಂಪ್ ಕೊಟ್ಟಿರೋದು? 16,000 ಲೀಟರ್ ಕೊಟ್ಟಿದ್ದೀವಿ. 16,000 ಲೀಟರ್ ಕೆಪಾಸಿಟಿ. ಹೌದು. ಸೂಪರ್. ಇಲ್ಲೂ ಅಷ್ಟೇ, ಇಲ್ಲೂ ಕೂಡ ಬೋರ್ವೆಲ್ ಕೊಟ್ಟಿದ್ದೀವಿ. ಗಾಳಿ ಬೆಳಕು ವೆಂಟಿಲೇಷನ್ ಎಲ್ಲ ಇದೆ ನೋಡಿ. ಇಲ್ಲೂ ಕೂಡ ನೋಡ್ತಾ ಇದ್ದೀರಾ. ಹೌದು. ಬೋರ್ವೆಲ್ ಇಲ್ಲೇ ಇದೆ. ಅಲ್ಲೇ ಬೋರ್ವೆಲ್. ಹೌದು. ಇದು ಗ್ರೌಂಡ್ ಫ್ಲೋರ್ ಡಬಲ್ ಬೆಡ್ರೂಮ್ ನೋಡಿ. ಇದು ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ನೀವು ಹೆರ್ ಕ್ಲಾಸ್ ಯೂಸ್ ಮಾಡಿಲ್ಲ. ಒಂದೇ ಪ್ಯೂರ್ ಒನ್. ಇದು ಒಂದೇ, ಇದು ಒಂದೇ. ಅದಕ್ಕೆ ಮತ್ತೆ ಪಾಲಿಶ್ ಎಲ್ಲ ಮಾಡಿದೀವಿ. ಈ ಗೃಹ ಪ್ರವೇಶ ಯಾವತ್ತ ಅಂದ್ರೆ ಸಂಡೇ. ಈಗ ಕಳೆದ ಮೊನ್ನೆ ಭಾನುವಾರ ಆಗಿದ್ದು. ಹೌದು. ಸೂಪರ್. ಫಾಲ್ ಸೀಲಿಂಗ್ ಎಲ್ಲ ನೋಡಿ ಯಾವ ತರ ಇದೆ. ಸೊ ಎಲ್ಲ ಡೀಸೆಂಟ್ ಲುಕ್. ಎಲ್ಲ ಡೀಸೆಂಟ್ ಲುಕ್. ಸೊ ಆಡಂಬ್ರ ಆತರ ಲಕ್ಸುರಿ ಅನ್ನೋದೇನಿಲ್ಲ. ರೆಂಟಲ್ ಪರ್ಪಸ್ ಏನ್ ಬೇಕು, ಒಂದು ಟಿವಿ ಯೂನಿಟ್ ಬೇಕಾ, ಟಿವಿ ಯೂನಿಟ್ ಕೊಟ್ಟಿದ್ದೀರಾ. ಕರೆಕ್ಟ್. ಸೊ ಇದೆಲ್ಲ ಕಡಿಮೆ ಕಾಸ್ಟ್ ಅಲ್ಲೇ ಸರ್ ಗ್ರಾನೈಟ್ ಎಲ್ಲ ಆಗಿರೋದು? ಹೌದು ಸರ್, ಎಕಾನಮಿಕಲ್. ಓಕೆ. ಏನ್ ಸೈಜಸ್ ಅಲ್ಲಿ ಇದು ಗ್ರಾನೈಟ್? ಸೈಜ್ ಏನ್ ಸೈಜ್ ಅಲ್ಲಿ ಮಾಡಿರೋದು ಇದಾ? ಸೊ ಇದು ವಿಡ್ತ್ 3 ಫೀಟ್, ಹಿಂಗ್ 11 ಫೀಟ್. ಓಕೆ ಓಕೆ ಓಕೆ. ಓಪನ್ ಕಿಚನ್. ಹೌದು. ಸೊ ಇಲ್ಲೂ ಕೂಡ ದೇವ್ರ ಮನೆ ಇದೆ. ಇಲ್ಲೂ ನೋಡಿ ಬಾಡಿಗೆ ಮನೆ ಅಂತ ಹೇಳಿ ಇಲ್ಲಿ ಟೀಕ್ ಕೊಟ್ಟಿದ್ದೀವಿ. ಮತ್ತೆ ಇದಕ್ಕೆ ಟೀಕಾ? ದೇವ್ರ ಮನೆಗೆ. ಸೂಪರ್. ದೇವ್ರ ಮನೆಗೆ ಟೀಕೆ ಕೊಡ್ಬೇಕು ವಾಸ್ತು ಪ್ರಕಾರ. ಇದು ಕಿಚನ್. ಅದು ಕೂಡ ಸಾಫ್ಟ್ ಕ್ಲೋಸಿಂಗ್. ಹೌದು. ಓಕೆ. ಇಲ್ಲಿ ಯಾವುದೇ ತರ ಡೋರ್ ಪ್ರೊವೈಡ್ ಮಾಡಿಲ್ಲ. ಲೈಕ್ ಒಂಥರ ಆರ್ಚ್ ಮಾಡಿದೀವಿ. ಇದು ಇಂಟೆನ್ಷನಲಿ ಮಾಡಿರೋದ ಹೇಗೆ ಹೀಗೆ ಬರ್ಬೇಕಂತ ಏನೋ? ಹೌದು ಹೌದು. ಇದೆ ಮೊದಲೇ ನಾವು ಡಿಸೈನ್ ಏನ್ ಮಾಡ್ತಾರೆ, ಈ ಏನಾಗುತ್ತೆ, ಈ ಸಿಮೆಂಟ್ ಹತ್ರ ಬಂದಿರುತ್ತೆ, ಅದಕ್ಕೆ ಫಿನಿಶಿಂಗ್ ಹೊಡಿಯಕ್ ಟ್ರೈ ಮಾಡ್ತಾರೆ ಚೆನ್ನಾಗಿ ಕಾಣ್ಲಿ ಅಂತ. ಬಟ್ ಇದು ಬೇಕು ಅಂತ ಮಾಡಿರೋದ? ಇದು ಬೇಕಂತ ಮಾಡಿರೋದು ನಾವು. ಓಕೆ 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 ಓಕೆ. ಸೂಪರ್. ವಾಷಿಂಗ್ ಮಿಷನ್ ಪ್ರಾವಿಷನ್ ಇಷ್ಟು ಸರ್ 2 BHK ಹೌಸ್ ಅಲ್ವಾ ಇದು? 2 BHK ವಾಷಿಂಗ್ ಮಿಷನ್ ಪ್ರಾವಿಷನ್ ಕೊಟ್ಟಿದ್ದೀರಾ? ಹೌದು ಹೌದು. ನೈಸ್. ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮಾ? ಅಟ್ಯಾಚ್ಡ್ ಬಾತ್ರೂಮ್ ಸರ್. ಬೆಡ್ರೂಮ್ ಇದು ಡಬಲ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ನೋಡ್ತಾ ಇರ್ಬೋದು. ಪಕ್ಕದಲ್ಲೂ ಕೂಡ 1.5 ಅಡಿ ಬಿಟ್ಟಿದ್ದೀರಲ್ವಾ? 1.5 ಅಡಿ ಆಸ್ ಪರ್ ರೂಲ್ಸ್ ಪ್ರಕಾರ ಏನಿದೆಯೋ ಅದು. ಹೌದು ಹೌದು. ಓಕೆ. ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು. ವಾರ್ಡ್ರೋಬ್ ಡೀಸೆಂಟ್ ಆಗಿ ಏನ್ ಬೇಕೋ ಅದು. ಸರ್ ಎಲ್ಲ ಅಟ್ಯಾಚ್ಡ್ ನೋಡಿ. ಮತ್ತೆ ಈ ಅಟ್ಯಾಚ್ಡ್ ಅಲ್ಲೂ ಬಾಡಿಗೆ ಮನೆ ನೀವು ಅಬ್ಸರ್ವ್ ಮಾಡಿದ್ರೆ ಮತ್ತೆ ಕಮೋಡ್, ವೆಸ್ಟರ್ನ್ ಕಮೋಡ್ 2x4 ಹೈ ಕ್ಲಾಸ್ ಟೈಲ್ಸ್ ಕೊಟ್ಟಿದ್ದೀವಿ. ಅದು ಕೂಡ ಸೆರಾ ಬ್ರಾಂಡ್ ಯೂಸ್ ಮಾಡಿದ್ದೀರಾ? ಸೆರಾ ಯೂಸ್ ಮಾಡಿದ್ದೀವಿ. ಇದು ನೋಡಿ, ಇದು WPC ಡೋರ್ ಯೂಸ್ ಮಾಡಿದ್ದೀವಿ. ಕಾಸ್ಟ್ ಕಟಿಂಗ್ಗೋಸ್ಕರ? ಇಲ್ಲ, ಇದು ಕಾಸ್ಟ್ ಆಗುತ್ತೆ. ಜಾಸ್ತಿ ಆಗುತ್ತಾ ಇದ್ರೆ? ಜಾಸ್ತಿ ಆಗುತ್ತೆ. ಸೊ ಯೂಶುವಲಿ ಬಾತ್ರೂಮ್ಗೆಲ್ಲ ಒಂದು ಕಡಿಮೆ ರೇಟ್ ಯೂಸ್ ಮಾಡ್ತಾರೆ. ಅಂದಾಜು ಎಷ್ಟು ನಿಮ್ ಪ್ರಕಾರ? ಅಂದಾಜು ಡಿಪೆಂಡ್ ಆನ್. 6,000 ರೂಪಾಯಿ. ಯೂಶುವಲಿ 3,500-4,000 ರೂಪಾಯಿ ಸಿಗ್ತದೆ. ಹೌದು ಹೌದು. 3,000 ಅದು 6,000. ಓಕೆ. ಇಲ್ಲೊಂದು ಬೆಡ್ರೂಮು, ಅದು ಅಟ್ಯಾಚ್ಡ್ ಬಾತ್ರೂಮು. ಇಲ್ಲಿ ಯಾವುದೇ ರೀತಿ ಬಾತ್ರೂಮ್ ಇರೋದಿಲ್ಲ. ಹೌದು. ಜಸ್ಟ್ ಒಂದು ಕಾಮನ್ ರೂಮು. ಹೌದು, ಕರೆಕ್ಟ್. ಸೂಪರ್. ಸೊ ನೋಡಿ, ವಾರ್ಡ್ರೋಬ್ ನೋಡ್ಕೊಳ್ಳಿ, ಡ್ರೆಸ್ಸಿಂಗ್ ರೂಮು ವಿತ್ ಮಿರರು ಎಲ್ಲ ಇದೆ. ಸೊ ಇದೆಲ್ಲ ರೆಡಿಮೇಡ್ ಡೋರಾ ಸರ್? ಹೌದು ಸರ್. ಇದೆಲ್ಲ ಎಷ್ಟಾಗ್ಬೋದು ಡೋರು? ಯಾವ ಡೋರಾ? ಇವು 5,500 5,500 ಅಷ್ಟಕ್ಕೆ ಸಿಗುತ್ತೆ. ಸೊ ಕಾಮನ್ ಟಾಯ್ಲೆಟ್. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ. ಇದು ಗ್ರೌಂಡ್ ಒಂದು ಅರೌಂಡ್ ಒಂದು 10,000 ರೂಪಾಯಿ ರೆಂಟ್ ಬರ್ಬೋದಾ ಇದರಿಂದ? ಸರ್ ಇದು ಆಲ್ರೆಡಿ ಬುಕ್ಡ್. 15,000 ಬರುತ್ತೆ. 15,000 ರೆಂಟು. ಸೂಪರ್. ಓ, ಡಬಲ್ BHK ಅಲ್ಲ, ಸಿಂಗಲ್ BHK ಅನ್ನೋದಲ್ಲ. ಸೊ ಡಬಲ್ BHK. ಸೊ ಇಲ್ಲೊಂದು 15,000 ರೂಪಾಯಿ ರೆಂಟ್ ಬರುತ್ತೆ. ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ. ಸೊ ಸೇಫ್ಟಿ ಪರ್ಪಸ್ ಎಲ್ಲ ಅಬ್ಸರ್ವ್ ಮಾಡಿ. ಅಲ್ಲಿಂದ ಟೋಟಲ್ ಹಿಂಗೆ ಅಬ್ಸರ್ವ್ ಮಾಡಿದ್ರೆ ಲಪೋತ್ರನೇ ಯೂಸ್ ಮಾಡಿದೀವಿ. ಲಪೋತ್ರ. ಸೊ ಮತ್ತೆ 3.5 ಅಡಿ ಬಿಟ್ಟಿದ್ದೀರಾ ವಿಡ್ತು? ಹೌದು ಹೌದು. ಮತ್ತೆ ನೋಡಿ ರೈಲಿಂಗ್ಸ್, SS ರೈಲಿಂಗ್ಸ್ 304 ಜಿಂದಾಲ್ ಯೂಸ್ ಮಾಡಿರೋದು. ಇಲ್ಲಿ ಯಾವುದು MS ಯೂಸ್ ಮಾಡಿರ? SS ಗ್ರಿಲ್ ಯೂಸ್ ಮಾಡಿಲ್ಲ, SS ಯೂಸ್ ಮಾಡಿದೀವಿ. ಮತ್ತೆ ಇದೊಂದು ಯಾವುದೇ ರೀತಿ ಸ್ಕಿಡ್ ಆಗದೆ ರೀತಿ ಟೈಲ್ಸ್ ಯೂಸ್ ಮಾಡಿದ್ದೀರಾ ಸರ್? ಹೌದು ಹೌದು. ಈಗ ಮಳೆ ಬಂತು ಅಂದ್ಕೊಳ್ಳಿ, ನೀರ್ ಹರಿದ್ರೆ ಕಾರ್ ಇಟ್ರಕ್ ಸ್ಕಿಡ್ ಆಗುತ್ತೆ. ಅದೇ ಲಪೋತ್ರ ಕಡಿಮೆ ಪೇಟ್ ಆಗುತ್ತಾ ಬಿದ್ರೆ? ಆ ವಿಚಾರದಲ್ಲಿ ಬಹಳ ಕೇರ್ ತಗೋಬೇಕು ನಾವು. ಕರೆಕ್ಟ್. ಮತ್ತೆ ಇದೆಲ್ಲ ಟೆಕ್ಸ್ಚರ್ ಸರ್? ಟೆಕ್ಸ್ಚರ್ ಸರ್ ಇದೆಲ್ಲ. ಸೂಪರ್. ಫಸ್ಟ್ ಫ್ಲೋರ್ ಅಲ್ಲಿ? ಫಸ್ಟ್ ಫ್ಲೋರ್ ಇದು ಓನರ್ 3 BHK ಹೌಸ್. ಇದು ಲಕ್ಸುರಿ ಇದೆ. ಫುಲ್ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದೀವಿ ಇದಕ್ಕೂ. ಸೂಪರ್. ಸೊ ಇದಕ್ಕೂ ಕೂಡ ಎಂಟ್ರೆನ್ಸ್ ಗೇಟ್ ಇದೆ. ಮತ್ತೆ ಆಲ್ಮೋಸ್ಟ್ ಓನರ್ ಇರ್ತಕ್ಕಂಥದ್ದು. ಇಲ್ಲಿ ಯಾವುದು ಕಾಸ್ಟ್ ಕಟಿಂಗ್ ಮಾಡಿಲ್ಲ, ಅವ್ರಿಗೇನೆಲ್ಲ ಮಾಡ್ಕೊಂಡಿದಾರ? ಹೌದು ಹೌದು. ಇದೆಲ್ಲ ಟೀಕೆ ನೋಡಿ, ಕಂಪ್ಲೀಟ್ 2x4 ಟೈಲ್ಸ್. ಓಕೆ. ಮೇನ್ ಡೋರು? ಮೇನ್ ಡೋರು ಟೀಕೆ. ಇದು ಮೇನ್ ವಾಸ್ಕಲ್ ಸರ್. ಇದು ನೋಡಿ, ಇದು 8x4 ಹಿಂಗೆ ಅಗಲ 8 ಇಂಚು, ಥಿಕ್ನೆಸ್ 4 ಇಂಚು. ಕಂಪ್ಲೀಟ್ ಗೇಜ್ ಇದೆ. ಹೌದು, ಗೇಜ್. ಓಕೆ. ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಸರ್. ಕಾರ್ವಿಂಗ್ ಎಲ್ಲ ಕಸ್ಟಮರೈಸ್. ಇದು ಕಸ್ಟಮೈಸ್ ಮಾಡಿ ತರಿಸಿರೋದಾ? ಈ ಡಿಸೈನ್ ಬೇಕು ಅಂತ ಹೇಳಿ? ಕರೆಕ್ಟ್. ಮತ್ತೆ ಅದೆಲ್ಲ ಸರ್? ಸರ್ ಅದು ಮುರಾಲ್ ಆರ್ಟ್.
ಕ್ಲೈಂಟ್ ಚೂಸ್ ಮಾಡಿ ತಂದಿರೋದು. ಅವರೇ ತಂದಿರೋದು. ಹೌದು ಹೌದು, ಅದು ಇನ್ಸ್ಟಾಲ್ ಮಾಡ್ತಾರೆ. ಇದೆಲ್ಲ ಟೀ ಕುಡ್ಡ ಎಲ್ಲ ಟೀ ಕೂಡ. ಸೊ ಇನ್ನು ಮೊನ್ನೆ ತಾನೇ ಭಾನುವಾರ ಪೂಜೆ ಆಗಿದೆ, ಗೃಹಪ್ರವೇಶ, ಹಾಗಾಗಿ ದೇವ್ರು ಕೂಡ ಇಳಿಸಿಲ್ಲ, ನೋಡ್ತಾ ಇರ್ಬೋದು. ಮತ್ತೆ ಸರ್ ನೋಡಿ, ಹಾಲಲ್ಲಿ ಜೂಮರು, ಫ್ಯಾನು, ಮತ್ತೆ POP. ಸೊ ಫಾಲ್ ಸೀಲಿಂಗ್ ನೋಡಿ, ನೋಡ್ತಾ ಇರ್ಬೋದು. ಆ ಲೈಟಿಂಗ್ಸು, ಫ್ಯಾನ್ ಲೈಟಿಂಗ್ಸು, ಹೌದು, ಅದೆಲ್ಲ ಮಾಡಿದ್ರೆ. ಎಲ್ಲ ವಾಲ್ಪೇಪರ್ ಅಲ್ವಾ? ಇದು ವಾಲ್ಪೇಪರ್ ಸರ್. ಈ ಕಡೆ ವಾಲ್ಪೇಪರ್, ಆ ಕಡೆ ಪೇಂಟ್. ಹೌದು ಹೌದು. ಸೊ ಇದೆಲ್ಲ ಟಿವಿ ಯೂನಿಟ್. TV ಯೂನಿಟ್. ಸೊ ಇದು ಲಕ್ಸುರಿಯಾಗಿ ಕೊಟ್ಟಿದ್ರೆ ಟಿವಿ ಯೂನಿಟ್. ಹೌದು. ಮತ್ತೆ ಡಬಲ್ ಬೆಡ್ರೂಮ್ ಅಲ್ವಾ? ಅಲ್ಲ, ಟ್ರಿಪಲ್ ಬೆಡ್ರೂಮ್ ಸರ್. ಟ್ರಿಪಲ್ ಬೆಡ್ರೂಮ್ ಇದು. ಹೌದು ಹೌದು. ಓಕೆ, ಇಲ್ಲೊಂದು ಬೆಡ್ರೂಮು, ಹೌದು, ಇಲ್ಲೊಂದು ಬೆಡ್ರೂಮ್, ಮತ್ತೆ ಮತ್ತೆ ಇಲ್ಲೊಂದು ಬೆಡ್ರೂಮ್, ಇಲ್ಲೊಂದು ಬೆಡ್ರೂಮ್. ಓಕೆ ಓಕೆ ಓಕೆ. ಇಲ್ಲಿ ನಾವು ಹಿಂಗ್ ನೋಡ್ಕೊಂಡು ಬಂದ್ ಬನ್ನಿ. ಇದು ಕಿಚನ್ ಆರ್ಚ್ ಬರುತ್ತೆ. ಓಕೆ, ದೇವ್ರ ಮನೆ. ಹೌದು. ಸೊ ದೇವ್ರ ಮನೆಯೂ ಸೂಪರ್ ಆಗಿದೆ ನೋಡಿ, ಯಾವ ಥರ ಇದೆ ಡಿಸೈನ್ ಅದೆಲ್ಲ ನೈಸ್. ಆ ಬೀಡಿಂಗ್ ಎಲ್ಲ ಗ್ರಾನೈಟಾ ಸರ್? ಅದು ಯಾವುದು? ಈ ಕಡೆ ವೈಟ್ ಕಲರ್. ಇದು ಟೈಲ್ಸ್ ಸರ್. ಟೈಲ್ಸ್ ಅದು? ಬೀಡಿಂಗ್ ಕೊಟ್ಟಿದ್ದೀವಿ, ಗೋಲ್ಡ್ ಬೀಡಿಂಗ್. ಸೂಪರ್. ಆ ವುಡ್ ಯೂಸ್ ಮಾಡಿ ಡೆಕೋರೇಟ್ ಮಾಡ್ಕೊಟ್ಟಿದ್ದೀವಿ. ಓಪನ್ ಕಿಚನ್. ಇದೆಲ್ಲ ಕಿಚನ್ ಕಂಪ್ಲೀಟ್ ಆಕ್ರಿಲಿಕ್. ಸೂಪರ್. ಪ್ಯಾಂಟ್ರಿ ಯೂನಿಟ್ ಇದು. ಯಾವ ಥರ ಇದೆ ನೋಡಿ. ಇದು ಕಲರ್ ಕಾಂಬಿನೇಷನ್ ಪ್ರತಿಯೊಂದು ಕ್ಲೈಂಟ್ ಯಾವ ರೀತಿ ಬೇಕೋ ಆ ರೀತಿನೇ ಮಾಡಿಸ್ಕೊಡ್ತೀವಿ. ನಾವು ಚೂಸ್ ಮಾಡಿದ್ದಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಬೇಕು ನೀವು ತಗೊಳ್ಳಿ, ಚೂಸ್ ಮಾಡಿ, ಅದು ನಾವು ಮಾಡ್ಕೊಡ್ತೀವಿ. ಹೌದೌದು. ಸೂಪರ್. ನೈಸ್. ತರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಡಿಸೈನ್ಸ್ ಯೂಸ್ ಮಾಡಿದ್ರೆ ವಿತ್ ಲೈಟ್ ಸಮೇತ. ಹೌದು ಹೌದು. ಸೊ ಎಲ್ಲ GM ಯೂಸ್ ಮಾಡಿದ್ದೀರಾ? GM ಯೂಸ್ ಮಾಡಿದ್ದೀವಿ. ಸೂಪರ್. ಇದೆಲ್ಲ ನೋಡಿ, ರೈಟ್ ಸೈಡ್ ಇದೆಲ್ಲ ನೋಡ್ತಾ ಇರ್ಬೋದು. ಕಾರ್ವಿಂಗ್ ಇದು. ಕಾರ್ವಿಂಗು ತುಂಬ ಡಿಸೈನ್ಸ್ ಚೆನ್ನಾಗಿದೆ. ಅಂತಾರೆ ಅದೇ ಮಿನಿ ಟೆಂಪಲ್. ಇನ್ನು ದೇವರೆಲ್ಲ ಇಡಬೇಕು. ಇನ್ನು ಮೊನ್ನೆ ಭಾನುವಾರ ತಾನೇ ಗೃಹಪ್ರವೇಶ ಆಗಿರೋದ್ರಿಂದ ಇನ್ನು ಸೆಟಪ್ ಮಾಡೋದು ಬಾಕಿ ಇದೆ. ಇದು ನಾರ್ಮಲ್ ಕಾಮನ್ ರೂಮಾ ಅಥವಾ ಕಿಡ್ಸ್ ಬೆಡ್ರೂಮ್? ಇದು ಕಿಡ್ಸ್ ಬೆಡ್ರೂಮು. ಸೂಪರ್. ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪೂಜೆ ಆಗಿದೆ ನೋಡಿ, ಮನೆ ತಾನೆ. ಸೊ ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ನೋಡ್ಕೊಳ್ಳಿ. ಅಲ್ಲೊಂದು ಪಕ್ಷಿ ಥರ ಲೈಟ್ ಕೂಡ ಇದೆ, ಸೂಪರ್ ಆಗಿದೆ, ಡೀಸೆಂಟಾಗಿ. ಮತ್ತು ಕ್ರಾಂಪ್ಟನ್ ಫ್ಯಾನ್ ಯೂಸ್ ಮಾಡಿದ್ದಾರೆ. ಮತ್ತೆ ವಿಂಡೋ ಅಷ್ಟೇ ತುಂಬ ಕ್ವಾಲಿಟಿ. ಇದು ಕೂಡ ಟೀಕ್ ವುಡ್ ಸರ್? ಹೌದು. ಫಸ್ಟ್ ಫ್ಲೋರ್ ಏನಿದೆಯೋ ವಿಂಡೋ ಎಲ್ಲ ಕಂಪ್ಲೀಟ್ ವುಡ್, ಟೀಕ್ ವುಡ್. ಅಲ್ಲೂ ಒಂದು ಕೂಡ ಕಿಟಕಿ ಯೂಸ್ ಮಾಡಿದ್ದಾರೆ. ಮತ್ತು ವಾರ್ಡ್ರೋಬ್ ಎಲ್ಲ ಯೂಸ್ ಮಾಡ್ತಾ ಇರ್ಬೋದು. ಕಿಡ್ಸ್ ರೂಮ್ ಆಗಿರೋದ್ರಿಂದ ಅವ್ರಿಗೇನು ಅಟ್ರಾಕ್ಷನ್ ಆಗೋ ರೀತಿ, ಬೇಬೀಸ್ ಎಲ್ಲ ಇಷ್ಟಪಡೋ ರೀತಿ ಕಲರು ಡಿಸೈನ್ಸ್ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಸೊ ಇದೆಲ್ಲ ರೆಡಿಮೇಡ್ ಡೋರ್ಸಾ? ರೆಡಿಮೇಡ್. ಎಷ್ಟು ಸರ್? 3 ಏಳ? ಅದು ಆಲ್ರೆಡಿ 3x7. 3x7. ಸೂಪರ್. ಮತ್ತೆ ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ನೋಡಿ. ಈವನ್ ಇದು ಈ ವಸ್ಲು ಇವೆಲ್ಲನೂ ಟೀಕೆ. ಸೂಪರ್. ಅಟ್ಯಾಚ್ಡ್ ಬಾತ್ರೂಮ್. ಅಟ್ಯಾಚ್ಡ್. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ವಾರ್ಡ್ರೋಬ್ ಸೇಮ್ ಯೂಸ್ ಮಾಡಿದಿರಲ್ವಾ? ಹೌದು ಹೌದು ಸರ್. ಸೊ ಇದೆ ಅಲ್ವಾ? ಹೌದು. ಸೊ ನೋಡಿ, ಇಲ್ಲೂ ಕೂಡ ಸೆರೆ ಯೂಸ್ ಮಾಡಿದರೆ. ಕಾಮನ್ ಟಾಯ್ಲೆಟ್ ರೂಮ್, ವೆಸ್ಟರ್ನ್ ಅಟ್ಯಾಚ್ಡ್. ಇದು ಅಟ್ಯಾಚ್ಡ್ ಟಾಯ್ಲೆಟ್ಗೂ ಸೇಮ್ WPC ಡೋರು. ಇಲ್ಲೂ ಸ್ಟಡಿ ಟೇಬಲ್. ಹೌದು ಸರ್. ವರ್ಕಿಂಗ್ ಆರ್ ಸ್ಟಡಿ ಟೈಪ್. ಇದೇನು ಸರ್ ಇದು? ಬಾಲ್ಕನಿ ಸರ್. ಅದು ಬಾಲ್ಕನಿ. ಬಾಲ್ಕನಿ. ಸೊ ಇದೆಲ್ಲ ಇದು ಡಿಸೈನ್ ನೋಡಿ, ಒಂದು ನಾರ್ಮಲ್ ಆಗಿ ಏನು ಬೀಡಿಂಗ್ ಇರಬೇಕು ಆ ಥರ ಎಕ್ಸ್ಟ್ರಾ ಬೀಡಿಂಗ್ ಕೊಟ್ಟಿರೋದ್ರಿಂದ ಇದು ಲುಕ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಕಡೆ ಏನು ಮಾಸ್ಟರ್ ಬೆಡ್ರೂಮ್ ಇದೆಯಾ, ಇದಕ್ಕೆ ಬಾಲ್ಕನಿ ಹೌದು ವ್ಯವಸ್ಥೆ. ಸೊ ಇದೆಲ್ಲ ಟಫ್ಲನ್ ಗ್ಲಾಸ್ ರೈಲಿಂಗು. ಇಲ್ಲೆಲ್ಲ ರಾಫ್ಟಿಂಗ್ ಯೂಸ್ ಮಾಡಿದ್ದೀರಾ? ಹೌದು ಹೌದು. ಸೂಪರ್. ಇನ್ನು ಕೆಳಗಡೆ ಗ್ರೌಂಡ್ ಫ್ಲೋರ್ ಏನು ಯೂಸ್ ಮಾಡಿದ್ದೀರಾ? ಅದೇ ಥರ ಟೈಲ್ಸು ಮತ್ತೆ ಬಾರ್ಡರ್ ಕೊಟ್ಟಿದ್ದೀರಲ್ವಾ ಇಲ್ಲ? ಹೌದು, ಕರೆಕ್ಟ್ ಸರ್. ಸೊ ಇಲ್ಲೂ ಕೂಡ ಬೀಡಿಂಗ್ ಹಾಕಿದ್ದಾರೆ, ಮ್ಯಾಚಿಂಗ್ ಇರಬೇಕಲ್ವಾ ಅದಕ್ಕೆ. ಸೊ ಬೀಡಿಂಗ್ ಅದೇ ಬೀಡಿಂಗ್ ಕೊಡ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ. ಹೌದು. ಸೊ ಇದೆಲ್ಲ ರೆಡಿಮೇಡ್ ಡೋರಾ? ಹೌದು ಹೌದು. ಸೂಪರ್. ಸರ್ ಮಂಚ ಇವೆಲ್ಲ ನಿಮ್ಮ ಕಡೆಯಿಂದನೇ ಪ್ರೊವೈಡ್? ನಮ್ದೇ ಸರ್, ಇದು ನಾವೇ ಪ್ರೊವೈಡ್. ಸೊ ಬ್ಯಾಕ್ ಗ್ರೌಂಡ್ ಅದು ವಾಲ್ ಪೇಪರ್? ಇದು ವಾಲ್ ಪೇಪರ್. ಸೂಪರ್. ನೈಸ್ ನೋಡಿ. ಇದಕ್ಕೆ ಈವನ್ ನಿಮಗೆ ಓಪನ್ ಮಾಡ್ಬೋದು, ಏನನ್ನ ಸ್ಟೋರೇಜ್ ಮಾಡಲಿಕ್ಕೆ. ಸ್ಟೋರೇಜ್ ಹೈಡ್ರಾಲಿಕ್ ಕೊಟ್ಟಿದ್ದೀವಿ. ಓಕೆ, ವಿತ್ ಸ್ಟೋರೇಜ್. ನೋಡಿ. ಸೂಪರ್. ನೈಸ್. ಬನ್ನಿ ಸರ್. ಹಾಗೆ ಇದು ಕಾಮನ್ ರೂಮಾ? ಅಲ್ಲ, ಇದು ಪೇರೆಂಟ್ಸ್ ಬೆಡ್ರೂಮ್. ಇದು ಸೊ ಇದು ಪೇರೆಂಟ್ಸ್ ಇರೋದಕ್ಕೆ ಪಕ್ಕದ್ದು ಮಾಸ್ಟರ್ ಬೆಡ್ರೂಮ್. ಮಾಮೂಲು ಯಜಮಾನ್, ಹೆಡ್ ಆಫ್ ದ ಫ್ಯಾಮಿಲಿ. ಓಕೆ, ಅದು ಬೇಬೀಸ್ ರೂಮು, ಕಿಡ್ಸ್ ರೂಮು. ಹೌದು. ಸೂಪರ್. ಅವರ ತಂದೆ ತಾಯಿಗಳು ಇರೋದಕ್ಕೆ ಈ ರೂಮ್ ಯೂಸ್ ಮಾಡಿದ್ದಾರೆ, ಓನರ್ ಇರೋದಕ್ಕೆ ಈ ರೂಮ್ ಯೂಸ್ ಮಾಡಿದ್ದಾರೆ, ಮಕ್ಕಳಿರೋದಕ್ಕೆ ಕಾಮನ್ ರೂಮ್ ಯೂಸ್ ಮಾಡಿದ್ದಾರೆ. ಓಪನ್ ಕಿಚನ್ನು, ಮಿನಿ ಟೆಂಪಲ್ ಅಂತ ಇರತಕ್ಕಂಥದ್ದು ಜಾಗ ನೋಡ್ತಾ ಇರ್ಬೋದು, ಟಿವಿ ಯೂನಿಟ್ ನೋಡ್ತಾ ಇರ್ಬೋದು. ಸೊ ಎಲ್ಲ ಇದು ಕಾಮನ್ ಟಾಯ್ಲೆಟ್ ಸರ್. ವೆಸ್ಟರ್ನ್ ಇಂಡಿಯನ್ ಸರ್? ಎಲ್ಲ ವೆಸ್ಟರ್ನ್ ಸರ್. ಎಲ್ಲ ವೆಸ್ಟರ್ನ್. ಹೌದು. ಸೂಪರ್. ಗಿಟಿಂಗ್ಸ್ ಎಲ್ಲ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ, ಎಲ್ಲ ಬ್ರ್ಯಾಂಡ್. ಎಲ್ಲ ಬ್ರ್ಯಾಂಡ್ ಸರ್. ಸೊ ಯುಟಿಲಿಟಿ, ಇದು ಯುಟಿಲಿಟಿ ಪ್ಯಾಸೇಜ್, ಫುಲ್ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದೀವಿ. ಯುಟಿಲಿಟಿ ಎಲ್ಲ ಗಾಳಿ ಬೆಳಕು ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ಟಿದ್ರು ಕೂಡ ಗಾಳಿ ಬೆಳಕು ಕಮ್ಮಿ ಆಗಬಾರ್ದು. ಕರೆಕ್ಟ್ ಅಲ್ವಾ? ಹೌದು. ಸೂಪರ್. ಇಲ್ಲೂ ಕೂಡ ಸ್ಪೇಸ್ ಇದೆ.
ಸರ್ ಇದು ಫಸ್ಟ್ ಫ್ಲೋರ್ ಆಯ್ತು, ಓನರ್ ಇರ್ತಕ್ಕಂಥದ್ದು. ಹೌದು ಸರ್ ಸೆಕೆಂಡ್ ಫ್ಲೋರ್. ಓಕೆ ಓಕೆ, ಈಗ ಸೆಕೆಂಡ್ ಫ್ಲೋರ್ ಬನ್ನಿ. ಫಸ್ಟ್ ಫ್ಲೋರ್ 3 BHK ನೋಡಿದ್ರಲ್ಲ, ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ ಕೊಟ್ಟಿದ್ದೀವಿ. ಅದು ಬಾಡಿಗೆ ಇರೋದಾ? ಬಾಡಿಗೆ ಪರ್ಪಸ್. ಸೊ ಇಲ್ಲೂ ಕೂಡ 3.5 ಅಡಿನೇ ಬಿಡ್ತಿರ್ತಕ್ಕಂಥ ಇದನ್ನ ಯೂಸ್ ಮಾಡಿದಿರ ಮೆಟ್ಲುಗಳನ್ನ. ಹೌದು. ಸೊ ಇಲ್ಲೂ ಅಷ್ಟೇ ಸ್ಕಿಡ್ ಆಗದೆ ರೀತಿ ಟೈಲ್ಸ್. ಏನಂತ ಕರಿತೀರಾ ಸರ್ ಈ ಟೈಲ್ಸ್? ಲಪೋತ್ರ. ಸ್ಕಿಡ್ ಆಗಲ್ಲ ಇದು? ಸ್ಕಿಡ್ ಆಗಲ್ಲ. ಸೊ SS ಗ್ರಿಲ್ ಆಂಟಿ ಸ್ಕಿಡ್ ಬರುತ್ತೆ. ಆಂಟಿ ಸ್ಕಿಡ್. ಹೌದು ಹೌದು. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸ್ಟೆಪ್ಸ್ ಇಮಿಡಿಯೇಟ್ ಕೂಡಲೇ ಇದು 1 BHK ಬರುತ್ತೆ. 1 BHK ನೋಡಿ, ಇದು ನೋಡಿ 1 BHK ಹೌಸ್. ಸೇಮ್ ಫ್ರೇಮ್ ಡೋರ್ 2 ಒಂದೇನೆ ಪಿಟ್ಸ್ ಅಲೋಡ್. ಓಕೆ, ಓಪನ್ ಮಾಡ್ಬಿಡಿ ನೋಡೋಣ. ಇನ್ನು ಮೊನ್ನೆ ತಾನೇ ಗೃಹಪ್ರವೇಶ ಆಗಿದೆ, ಇನ್ನು ಬಾಡಿಗೆ ಯಾರು ಬಂದಿಲ್ಲ ಅಲ್ಲ ಸರ್? ಅಲ್ಲೇ ಬಾಡಿಗೆ ಇನ್ನೂ ಯಾರು ಕೊಟ್ಟಿಲ್ಲ, ಬಟ್ ಬುಕ್ ಆಗಿದೆ. ಬುಕ್ ಆಗಿದೆ. ಓಕೆ ಸಾಕು. ಇದೊಂದು 10,000. ಸರ್ 8,000ದಿಂದ 10,000 ಬರುತ್ತೆ. ಸೂಪರ್. ಸೊ ನೋಡಿ, ಸಿಂಗಲ್ BHK ಹೌಸ್. ಇದು ಅಷ್ಟೇ ಫಾಲ್ ಸೀಲಿಂಗು. ಏನಿದೆ ಇದೆಲ್ಲ ವಾಲ್ಪೇಪರಾ ಸರ್? ವಾಲ್ಪೇಪರ್ ಸರ್. ಇದೆಲ್ಲ ಏನು ತೊಂದರೆ ಅಲ್ವಾ? ಹರಿಯೋದು ಬಿಡೋದು ಯಾವ್ದು ಪ್ರಾಬ್ಲಮ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗಲ್ಲ ಸರ್. ಸೊ ಪರ್ಮನೆಂಟ್ ಆಗಿರುತ್ತೆ? ಪರ್ಮನೆಂಟ್ ಆಗಿರುತ್ತೆ. ನೈಸ್. 1 ಗಂಟೆ ಕೆಲಸ, ಅಕಸ್ಮಾತ್ ಬೇರೆ ಚೇಂಜ್ ಮಾಡ್ಬೇಕು ಅಂದ್ರೆ ಚೇಂಜ್ ಮಾಡಿ 1 ಅವರ್ ಅಷ್ಟೇ. 1 ಅವರ್ ವರ್ಕ್. ಸೊ ಇಲ್ಲೂ ವೆಸ್ಟರ್ನ್ ಕೊಟ್ಟಿದ್ದೀರಾ? ಇಲ್ಲೂ ಸೆರಾ ಫಿಟ್ಟಿಂಗ್ಸೇ? ಹೌದು ಹೌದು. TV ಯೂನಿಟ್ ಕೊಟ್ಟಿದ್ದಾರೆ. 1 BHKಲಿ ಓಪನ್ ಕಿಚನ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಸಿಂಗಲ್ ನಾರ್ಮಲ್ ಕಾಮನ್ ರೂಮು, ಇದು ಕಾಮನ್ ಟಾಯ್ಲೆಟ್ ರೂಮು. ಯಾವುದೇ ರೀತಿ ಅಟ್ಯಾಚ್ಡ್ ಬಾತ್ರೂಮ್ ಇರೋದಿಲ್ಲ. ಸೇಫ್ಟಿ ಗ್ರಿಲ್ಸ್ ಇದೆ, ಮತ್ತೆ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಬೆಡ್ರೂಮ್ 2 BHK ಹೌಸ್. ಇದಕ್ಕೂ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದೀವಿ ನೋಡಿ. ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK, ಇದು ಸಿಂಗಲ್ BHK, ಇದು 2 BHK. ಹೌದು. ಸೊ ಅಂದ್ರೆ ಇವರು ರೆಂಟಲ್ ಪರ್ಪಸ್ ಒಂದು 2 BHK, ಎರಡು ಸಿಂಗಲ್ BHK ಅಲ್ಲ 2 BHK, ಒಂದು ಸಿಂಗಲ್ BHK, ಅಂದ್ರೆ 3 ಮನೆಗಳನ್ನ ಬಾಡಿಗೆ ಕೊಡತಕ್ಕಂತ ವ್ಯವಸ್ಥೆ ಇದೆ ಇಲ್ಲಿ. ಮೇಲೆ ಒಂದು 1 RK ಕೊಟ್ಟಿದ್ದೀವಿ. ಓಕೆ, ಇದೆಲ್ಲ ಸರ್ ಟೀ ಕುಡ್ಡ? ಇದು ಹೊನ್ನೆ ಪಿಟ್ಸ್ ಅಲೋಡ್. ನಿಮಿಷ. ಸೊ 2 ಕೀಗಳು ಲಾಕ್ ಪರ್ಪಸ್. ನೋಡಿ ಆನ್ ಮಾಡ್ತಾರೆ, ಫಾಲ್ ಸೀಲಿಂಗ್ ಎಲ್ಲ ಆನ್ ಆಯಿತು. ಸೊ ಇದು 2 BHK, ಇಲ್ಲೊಂದು ಬೆಡ್ರೂಮ್ ಮತ್ತೆ ಇಲ್ಲೊಂದು ಬೆಡ್ರೂಮ್. ಹೌದು. ಸೊ ಇದು ನಾರ್ಮಲ್ ಕಾಮನ್ ರೂಮ್ ಇದು ಅಲ್ವಾ? ಅಟ್ಯಾಚ್ಡ್ ಬಾತ್ರೂಮ್ ಅದು? ಹೌದು, ಅಟ್ಯಾಚ್ಡ್. ಸೊ ನೋಡಿ, ಅದು ಕಾಮನ್ ರೂಮು, ಇದು ಅಟ್ಯಾಚ್ಡ್ ಬಾತ್ರೂಮು. ಇಲ್ಲಿ ನೋಡ್ತಾ ಇರೋದು ಫಾಲ್ ಸೀಲಿಂಗು, ಫ್ಯಾನು, ಮತ್ತೆ ವಾರ್ಡ್ರೋಬು, ಓಪನ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಇದೆ. ಪಕ್ಕದಲ್ಲೂ ಕೂಡ ಗಾಳಿ ಬೆಳಕು ಬರೋ ಥರ ಯಾವುದೋ ಮನೆ ಆಗಿಲ್ಲ ಸದ್ಯಕ್ಕೆ. ಕಿಟಕಿ ತಗೊಂಡ್ರೆ ಗಾಳಿ ಎಲ್ಲ ಬರುತ್ತೆ. ಸೆರಾ ಬ್ರಾಂಡ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ರೆಂಟಲ್ ಮನೆಗಳಿಗೂ. ಫಾಲ್ ಸೀಲಿಂಗ್ ನೋಡ್ತಾ ಇದ್ರಲ್ಲ, ಡಿಸೈನ್ಸ್ ನೋಡ್ಕೊಳ್ಳಿ ಎಷ್ಟು ಡೀಸೆಂಟ್ ಆಗಿ. ಇದೆಲ್ಲ ಅಂತ ಹೈ ಕಾಸ್ಟ್ ಆಗುತ್ತಾ ಹೇಗೆ ಸರ್? ಇಲ್ಲ ಸರ್, ಹೈ ಕಾಸ್ಟ್ ಏನಂತ ಕಷ್ಟ ಆಗಲ್ಲ. ಸೂಪರ್. ಇದು ಕಾಮನ್ ರೂಮು, ಬೆಸ್ಟ್ ಇರೋದ್ರಲ್ಲಿ ಬೆಸ್ಟ್ ಕೊಟ್ಟಿದ್ದೀವಿ ಸರ್ ಅಲ್ವಾ? ಹೌದು. ಸೊ ಓಪನ್ ಕಿಚನ್ ಕೊಟ್ಟಿದ್ದಾರೆ. ಹೌದು. ಕಿಚನ್ ತುಂಬಾ ವಿಶಾಲವಾಗಿದೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿ. ಆರಾಮ್ಸೆ ಇಲ್ಲೇನೋ ಚಿಕ್ಕ ಪುಟ್ಟದ ರ್ಯಾಕ್ ಗೀಕ್ ಇಟ್ಕೊಂಡ್ರೆ ನೀವು ಆರಾಮ್ಸೆ ಫ್ರಿಜ್ ಗಿಜ್ಜು ಎಲ್ಲ ಇಟ್ಕೋಬಹುದು ಇಲ್ಲಿ. ಸೊ ಇದು ಯುಟಿಲಿಟಿ ಅಲ್ವಾ? ಯುಟಿಲಿಟಿ. ಸೂಪರ್. ಸೊ ಅಲ್ಲಿ ವಾಷಿಂಗ್ ಮಿಷನ್ ಇಟ್ಕೊಂತೀರಾ, ಏನಾದ್ರು ಇಟ್ಕೊಳ್ಳೋದಾದ್ರೆ ಇಟ್ಕೋಬಹುದು ಅಲ್ಲಿ ಆರಾಮ್ಸೆ. ಇದು 2 BHK. 2 BHK ಸರ್. ಸೊ ಇದೆಲ್ಲ ಇಲ್ಲೂ ಕೂಡ ನೋಡಿ ಲಾಫ್ಟ್ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಾ. ಇದು 15,000 ಬಾಡಿಗೆ, ಆಲ್ರೆಡಿ ಇದು ಬುಕ್ಡ್. ಇದು ಬುಕ್ಡು. TV ಯೂನಿಟ್ ನೋಡ್ತಿದ್ದೀರಲ್ಲ, ಇಲ್ಲೂ ಕೂಡ ಲೈಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಆರಾಮ್ಸೆ ಒಂದು ಲಕ್ಸುರಿಯಾಗಿ ಮನೆಗೆ ಬಂದ ತಕ್ಷಣ ಯಾರಾದ್ರೂ ಒಳ್ಳೆ ಚೆನ್ನಾಗಿದಾರಪ್ಪ ಅನ್ಕೋಬೇಕು. ಒಂದು 15,000 ರೂಪಾಯಿ ರೆಂಟ್ ಅಲ್ಲಿ ಬರೋದ್ರಲ್ಲಿ ಯಾವುದೇ ಡೌಟ್ ಬೇಡ. 2 BHK ಇಲ್ಲ, ಆಲ್ರೆಡಿ ಬುಕ್ ಆಗಿದೆ ಸರ್. ಬುಕ್ 15,000 ಹೇಳ್ಬೋದು. ಹೌದು, ಸೂಪರ್. ಮತ್ತೀಗ ಸೆಕೆಂಡ್ ಫ್ಲೋರ್ ಆಯ್ತು, ಎತ್ಕೊಂಡು ಆರಾಮಾಗಿ 45,000 ಗಳಿಸ್ತಾರೆ ಅಲ್ವಾ? ಹೌದು. 15 ಒಂದು 30 ಒಂದು 10 ಒಂದು 45,000 ರೂಪಾಯಿ ಹೆಚ್ಚು ಕಮ್ಮಿ. 45,000 ಬರುತ್ತೆ. ಅವ್ರ EMI ಹೋಗುತ್ತೆ ಅಲ್ವಾ? ಸೊ ನೋಡಿ 30-40 ಅಲ್ಲಿ. ಸೊ ನಾವು ಸಜೆಷನ್ ಕೊಡ್ತೀವಿ ಯಾವ ರೀತಿ ಮಾಡಬೇಕು. ಸೊ ಅವರ ಇನ್ಕಮ್ ಬೇಸ್ಡ್. ಸೊ ನೀವು ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿ ನಾವೇ ಅಡ್ವೈಸ್ ಮಾಡಿ ಪ್ಲಾನಿಂಗ್ ಎಲ್ಲ ಕೊಡ್ತೀವಿ. ಅವ್ರಿಗೆ ಯಾವ ರೀತಿ ಬೇಕು ಕಸ್ಟಮೈಸ್ಡ್ ಇರುತ್ತೆ. ಸೇಫ್ಟಿ ಗ್ರಿಲ್ ಗೇಟ್ ಇಲ್ಲಿ ಬಾಗಿಲು ಕೊಟ್ಟಿದ್ದೀವಿ ನೋಡಿ. ಇದೇನು ಸುಮ್ಮನೆ ಸಿಂಗಲ್ ರೂಮು 1 RKನಾ? 1 RK ಸರ್. ಇದು ಕಿಚನ್ ಇದೆ. ಕಿಚನ್ ಕೊಟ್ಟಿದ್ದೀವಿ. ಕಿಚನ್ ಕೊಟ್ಟಿದ್ದೀರಾ? ವಾರ್ಡ್ರೋಬು ಮಾಡಿದ್ದೀವಿ. ಸೊ ನೋಡಿ, ಇಲ್ಲೆಲ್ಲ ಪೇಂಟ್ ಆಗಿರ್ತಕ್ಕಂಥ ನೋಡಿ ಮಾಡಿದ್ರೆ 1 RK. ಯಾಕಂದ್ರೆ ಒಂದು ರೂಮು ಕಿಚನ್. ಸೊ ಕಿಚನ್ ಇದೆ, ಆರಾಮ್ಸೆ ಅಡಿಗೆ ಗಿಡಿಗೆ ಮಾಡ್ಕೋತೀವಿ ಬ್ಯಾಚುಲರ್ಸ್ಗೆ. ಮತ್ತೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಕರೆಕ್ಟ್. ಮತ್ತೆ ಒಂದು ಸಿಂಗಲ್ ರೂಮು. ಇಲ್ಲಿ ಯಾವುದೇ ರೀತಿ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿಲ್ಲ, ಮತ್ತೆ ವಾರ್ಡ್ರೋಬ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಲಾಫ್ಟಿಂಗ್ ಎಲ್ಲ.
ಸೊ ಏನಾದರೂ ಸಾಮಾನ್ ಗಿಮಾನ್ ಇಟ್ಕೊಂತೀವಿ, ಮಸಾಲೆ ಪದಾರ್ಥ ಅವು ರೇಷನ್ ಗಿಷನ್ ಅಂದರೆ ಇಲ್ಲೂ ಕೂಡ ಅದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಹೌದು ಹೌದು. ಸೊ ಆರಾಮ್ಸೆ ಒಂದು ಇರೋದ್ರಲ್ಲಿ ಬ್ಯಾಚುಲರ್ಸ್ ರೂಮ್ ಅಂತಂದ್ರೆ ಎಲ್ಲೂ ಇಷ್ಟು ನೀಟಾಗಿರೋದಿಲ್ಲ. ಹೊಸದಾಗಿ ಮನೆ ಕಟ್ಟಿರೋದ್ರಿಂದ ಈ ಜನರೇಷನ್ಗೆ ಒಂಥರ ಲಕ್ಸುರಿ ಫೀಲ್ ಕೊಡುತ್ತೆ ಇದು. 100% ಅಲ್ವಾ? ಇದು ಬ್ಯಾಚುಲರ್ಗಾದ್ರೂ ಕೊಡ್ಬೋದು, ಇಲ್ಲ ಅವರೇ ಇಟ್ಕೊಂಡು ಇದನ್ನ ಆಫೀಸ್ ಪರ್ಪಸ್ ಆದ್ರೂ ಯೂಸ್ ಮಾಡ್ಬೋದು. ಸೊ ಇದು ಅಷ್ಟೇ ನೋಡಿ. ಸಾಕು, ಇನ್ನೇನ್ ಬೇಕು ಸರ್, ಅಲ್ವಾ? ಹೌದು. ಇದೊಂದು 5,000 ರೂಪಾಯಿ ರೆಂಟಾ? 5,000 ಸರ್ ರೆಂಟಲ್ಲು ಆರಾಮ್ಸೆ. ಅಂದ್ರೆ ನೀವು ಹೇಳೋ ಪ್ರಕಾರ 45,000 ಕಣ್ಣು ಮುಚ್ಕೊಂಡು ಆರಾಮಾಗಿ ಬರುತ್ತೆ. ಆರಾಮಾಗಿ ಬರುತ್ತೆ ನೋಡಿ, ಓಪನ್ ಟೆರಾಸ್ ಇದು. ಎಷ್ಟು ಪಿಮ್ಸ್ ಯೂಸ್ ಮಾಡಿದ್ರೆ ಸರ್ ಪಿಲ್ಲರ್ ಇದಕ್ಕೆ? 12 ಸರ್. 12 ಪಿಲ್ಲರ್ 30-40 ಸೈಜ್ ಅಲ್ವಾ? ಹೌದು, 30-40 ಸೈಟ್ ಇದು. 12 ಪಿಲ್ಲರು, 1.5 ಅಡಿ ಕಾಲಮ್. ಓಕೆ ಓಕೆ ಓಕೆ. ನೋಡಿ 12ಕ್ಕೆ 18 ಇಂಚು ಕಾಲಮ್ ಯೂಸ್ ಮಾಡಿರೋದು. ಸೊ ಇದು ಏನ್ ಪರ್ಪಸ್ ಸರ್ ಈ ತರ ಮಾಡಿದಿರಲ್ಲ? ಸೊ ಇಲ್ಲಿ ಜಸ್ಟ್ ಈಗ ಏನ್ ಮಾಡ್ತಾರೆ ಅಂದ್ರೆ ಹಂಚಿದು ಹಂಚು ಕೂಲಿಂಗ್ ಶೀಟ್ ಅಲ್ಲಿ ಹಂಚು ಅಂದ್ರೆ ರಿಯಲ್ ಹಂಚಲ್ಲ, ಲೈಕ್ ರೂಫ್ ತರ. ರೂಫ್ ತರ ಕಾಣಿಸ್ತದೆ. ಇಲ್ಲೇನ್ ಮಾಡ್ತಾರೆ, ಓನರ್ಗೆ ಮಾಡಿ ಒಂಚೂರು ಮಾಡ್ಕೊಡಿ ಸರ್ ಅಂದ್ರು, ಮಾಡ್ಕೊಡ್ವಿ ಅಷ್ಟೇ. ಇನ್ ಕೇಸ್ ಏನೋ ಇಂಥ ಬಿಸಿಲಲ್ಲೂ ಕೂಡ ಆರಾಮ್ಸೆ ಟೇಬಲ್ ಹಾಕೊಂಡು ಊಟ ಮಾಡ್ಬೋದು, ಕುತ್ಕೊಂಡು ಮೀಟಿಂಗ್ ಮಾಡ್ಬೋದು, ಡಿಸ್ಕಷನ್ ಮಾಡ್ಬೋದು. ಆ ಬಿಸಿಲು ತಾಕ್ದೇ ರೀತಿ ಆರಾಮ್ಸೆ ಕುತ್ಕೋಬಹುದು. ಲೈಕ್ ಒಂದ್ ಸ್ಪೇಸ್. ಇಲ್ಲಿ ಗ್ರೀನ್ ಮ್ಯಾಟ್ ಹಾಕ್ಸ್ಕೊಂತಾರೆ ಅವ್ರೆ. ಗ್ರೀನ್ ಮ್ಯಾಟ್ ಹಾಕ್ಸ್ಕೊಂಡು ಈ ಸೈಡು ಚೇರ್ ಏನನ್ನ ಹಾಕ್ತಾರೆ ಇಲ್ಲ ಎಲ್ ಶೇಪ್ ಅಲ್ಲಿ. ಸೊ ಅಲ್ಲೂ ಕೂಡ ಬಟ್ಟೆ ಒಗೆಯೋದಕ್ಕೆ ನೋಡಿ ಕುತ್ಕೊಂಡು ಹೋಗೋ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಲಿಗಳ ವ್ಯವಸ್ಥೆ ಇದೆ. 12 ಪಿಲ್ಲರ್ನ ಯೂಸ್ ಮಾಡಿಬಿಟ್ಟು ಈ ಮನೆನ ಕಟ್ಟಿರ್ತಕ್ಕಂಥದ್ದು 30-40ಲಿ. ಸೊ ಮೇಲ್ ಹತ್ತೋದಕ್ಕೆ ಲ್ಯಾಡರ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇದೇನು ಡಿಸೈನ್ ಪರ್ಪಸ್ ಇಲ್ಲಿರೋದು? ಹೌದು, ಡಿಸೈನ್ ಪರ್ಪಸ್. ಇದರಿಂದ ಏನು ಯೂಸ್ ಇಲ್ಲ, ಜಸ್ಟ್ ಫಾರ್ ಲುಕ್. ಸೊ ನೋಡಿ, ನೋಡ್ತಾ ಇದೀರಲ್ವಾ, ಟಾಪ್ ಅಲ್ಲಿ ಟ್ಯಾಂಕ್ ರೂಮ್ ಕೊಟ್ಟಿದ್ದೀವಿ ನೋಡಿ. ಸೊ ಮೇಲ್ಗಡೆ ಹೋದ್ರೆ ಸಪರೇಟ್ ಇನ್ನೊಂದು ಟ್ಯಾಂಕ್ ಕೊಟ್ಟಿದ್ದೀವಿ. ಸುಪ್ರೀಂ ಸೋಲಾರ್, ಎಲ್ಲೋದ್ರು ಸುಪ್ರೀಂ ಸೋಲಾರ್ ಅದೆಷ್ಟು ಮಾರ್ಕೆಟಿಂಗ್ ಮಾಡಿದ್ರೆ ಯಾವ ಮನೆಗೆ ಹೋದ್ರು ಅವ್ರದೇನೆ ಸುಪ್ರೀಂ ಸೋಲಾರ್. ಅದಕ್ಕೂ ಕೂಡ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಇನ್ಸ್ಟಾಲೇಷನ್ ಕೂಡ ಆಗಿದೆ. ಮತ್ತೆ ಏನು ಸಿಂಟೆಕ್ಸ್ ಇದೆ, ಎಷ್ಟು ಲೀಟರ್ ಸರ್ ಕೆಪಾಸಿಟಿ ಸಿಂಟೆಕ್ಸ್? 2,000. ಯಾವ್ದು ಮೇಲೆ 2,000 1,500 2,000 2 ಸಿಂಟೆಕ್ಸ್ ನ ಮಾಡಿದ್ದಾರೆ. ಅದಕ್ಕೂ ಕೂಡ ಗ್ರಿಲ್ ನ ವ್ಯವಸ್ಥೆ ಇದೆ. ಸೊ ಸೇಫ್ಟಿ ಪರ್ಪಸ್ ಸೂಪರ್ ಆಗಿ ಮಾಡಿದ್ದಾರೆ. ಸೊ ನೋಡಿ, ಇದೇ ತರ ರೆಂಟಲ್ ಇನ್ಕಮ್ ಇರಬೇಕು, ಜೊತೆಗೆ ರೆಸಿಡೆನ್ಷಿಯಲ್ ಪರ್ಪಸ್ ಓನರು ಸ್ಟೇ ಆಗಬೇಕು, ತುಂಬಾ ಲಕ್ಸುರಿ ಲುಕ್ ಇರಬೇಕು ಅಂತ ಹೇಳಿ ಈ ಮನೆನ ಕಟ್ಟಿರ್ತಕ್ಕಂಥದ್ದು. ಎಲ್ಲಾ ತರನು ELP ಕನ್ಸ್ಟ್ರಕ್ಷನ್ ಸಂಸ್ಥೆಯವರು ನಿಮಗೆ ಕಟ್ಟಿ ಕೊಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಇದೇ ತರ ಮನೆ ಕಟ್ಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು.